ವಿಂಟರ್ ಸೀಸನ್ ಹತ್ರ ಬರ್ತಾ ಇದೆ ಅಂದರೆ ಈ ಗಿಡ ನಿಮಗೆ ನೋಡೋಕೆ ಸಿಗುತ್ತೆ. ಇದರ ಹೆಸರು ಪಾಯಿನ್ಸೆಟಿಯಾ ಅಂತ. ಕನ್ನಡದಲ್ಲಿ ಇದಕ್ಕೆ ಇಂಥದ್ದೇ ಅಂತ ಹೆಸರಿಲ್ಲ, ಆದರೆ ಇದನ್ನು ಕ್ರಿಸ್ಮಸ್ ಫ್ಲವರ್, ಈಸ್ಟರ್ ಫ್ಲವರ್ ಅಂತ ಕರೀತಾರೆ. ನಿಜವಾದ ಪಾಯಿನ್ಸೆಟಿಯಾ ಗಿಡ ಈ ರೀತಿ 3 ಫೀಟಷ್ಟು ಉದ್ದ ಇರುತ್ತೆ. ನೋಡೋಕ್ಕೆ ಚಿಕ್ಕ ಮರ ಇದ್ದಂಗೆ ಇರುತ್ತೆ. ಆದರೆ ಇವಾಗ ಇದರ ತಳಿಗಳನ್ನೆಲ್ಲ ಡೆವಲಪ್ ಮಾಡಿಬಿಟ್ಟು ಈ ರೀತಿ ಡಾರ್ಕ್ ವೆರೈಟಿಯಲ್ಲಿ ಮಾಡಿದ್ದಾರೆ. ನೀವು ಇವಾಗ ಯಾವುದೇ ನರ್ಸರಿಗೆ ಹೋದ್ರೂ ಈ ಡಾರ್ಕ್ ವೆರೈಟಿನೇ ಜಾಸ್ತಿ ಸಿಗೋದು. ಈ ರೀತಿ ಶಾರ್ಟ್ ಆಗಿರುತ್ತೆ. ನೀವು ಪಾಟಲ್ಲೇ ಇದನ್ನು ಬೆಳ್ಕೋಬೋದು. ನೋಡೋಕ್ಕೂ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಗಿಡದ ವಿಶೇಷತೆನ ಫಸ್ಟ್ ಹೇಳ್ಬಿಡ್ತೀನಿ. ಈ ರೆಡ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಈ ಗಿಡದ ಹೂವು ಅಂತ ನೀವು ಅಂದ್ಕೊಂಡಿರ್ಬೋದು. ಆದರೆ ಈ ಗಿಡದ ಹೂವಲ್ಲ, ಅದು ಈ ಗಿಡದ ಎಲೆಗಳು. ಇದ್ರ ಹೂವೇ ಬೇರೆ ಥರ ಇರುತ್ತೆ, ಮಧ್ಯದಲ್ಲಿರುತ್ತೆ. ಈಗ ತೋರಿಸ್ತೀನಿ ನೋಡಿ. ಮಧ್ಯದಲ್ಲಿ ಯೆಲ್ಲೋ ಕಲರ್ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಈ ಗಿಡದ ಹೂಗಳು. ಈ ಎಲೆಗಳು ನೋಡೋಕ್ಕೆ ಹೂ ಥರನೇ ಕಾಣಿಸುತ್ತೆ. ಅದನ್ನು ಮಾಡಿಫೈಡ್ ಲೀವ್ಸ್ ಅಂತ ಹೇಳ್ತಾರೆ. ಅದಕ್ಕೊಂದು ಹೆಸರು ಕೂಡ ಇದೆ, ಬ್ರ್ಯಾಕ್ಟ್ಸ್ ಅಂತ ಹೇಳ್ತಾರೆ. ಈ ಗಿಡಕ್ಕೆ ಕ್ರಿಸ್ಮಸ್ ಫ್ಲವರ್, ಈಸ್ಟರ್ ಫ್ಲವರ್ ಅಂತ ಯಾಕೆ ಕರೀತಾರೆ ಅಂದರೆ, ವಿಂಟರ್ ಸೀಸನ್ ಸ್ಟಾರ್ಟ್ ಆಗೋ ಟೈಮಲ್ಲಿ ಎಲೆಗಳೆಲ್ಲ ಈ ರೀತಿ ಕಲರ್ ಚೇಂಜ್ ಆಗುತ್ತೆ. ಡಿಸೆಂಬರಲ್ಲಿ ಕ್ರಿಸ್ಮಸ್ ಹಬ್ಬ ಹತ್ತಿರ ಬರ್ತಿದ್ದಾಗೆ ಈ ಎಲೆಗಳಲ್ಲಿ ಅರ್ಧ ಗ್ರೀನ್ ಅರ್ಧ ರೆಡ್ ಇದೆಯಲ್ಲ, ಇದೆಲ್ಲ ಪೂರ್ತಿ ರೆಡ್ ಆಗಿ ಚೇಂಜ್ ಆಗುತ್ತೆ. ತುಂಬ ಹಾಟ್ ಕ್ಲೈಮೇಟ್ ಇರೋವಂಥ ಪ್ಲೇಸಲ್ಲಿ ಈ ರೀತಿ ಕಲರ್ ಚೇಂಜ್ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಆದರೆ ಈ ಗಿಡ ಈ ರೀತಿ ಕಲರ್ ಚೇಂಜ್ ಮಾಡೋದು ಕೋಲ್ಡ್ ಕ್ಲೈಮೇಟ್ ಇರೋವಂಥ ಪ್ಲೇಸ್ಗಳಲ್ಲಿ. ವಿಂಟರಲ್ಲಿ ಮಧ್ಯಾಹ್ನದ ಹೊತ್ತು ತುಂಬ ಬಿಸಿಲಿರಬೇಕು. ರಾತ್ರಿ 15 ಡಿಗ್ರಿಯಿಂದ 22 ಡಿಗ್ರಿ ಒಳಗಿರಬೇಕು ಟೆಂಪ್ರೇಚರ್. ಆ ರೀತಿ ಕ್ಲೈಮೇಟಲ್ಲಿ ಮಾತ್ರ ಇದು ಚೆನ್ನಾಗಿ ಬೆಳೆಯುತ್ತೆ. ಹಾಗಾಗಿ ಈ ಗಿಡನ ನೀವು ನರ್ಸರಿಯಿಂದ ತಗೋಬೇಕಾದ್ರೆ ಡಿಸೆಂಬರಲ್ಲಿ ಚಳಿ ಇದ್ದರೆ ನೀವು ಆರಾಮಾಗಿ ಬೆಳಿಬಹುದು. ಈ ಗಿಡ ಬೇರೆ ಟೈಮಲ್ಲಿ ಪೂರ್ತಿ ಗ್ರೀನ್ ಆಗಿರುತ್ತೆ. ವಿಂಟರ್ ಸೀಸನ್ ಬಂತು ಅಂದರೆ ಈ ಗಿಡದ ನಿಜವಾದ ಬ್ಯೂಟಿ ಗೊತ್ತಾಗುತ್ತೆ. ಈ ಗಿಡನ ನೀವು ಡಿಸೆಂಬರ್ ಟೈಮಲ್ಲಿ ಕೂರ್ಗ್, ಚಿಕ್ಕಮಂಗ್ಳೂರು, ಸಕಲೇಶ್ಪುರ ಈ ರೀತಿ ಪ್ಲೇಸ್ಗಳಿಗೆ ಏನಾದರೂ ಹೋದರೆ ರೋಡ್ ಸೈಡಲ್ಲೆಲ್ಲ ನಿಮಗೆ ನೋಡೋಕ್ಕೆ ಸಿಗುತ್ತೆ. ವಿಂಟರಲ್ಲಿ ಡೇ ಟೈಮಲ್ಲಿ ಹೀಟ್ ಇರಬೇಕು, ರಾತ್ರಿ ತುಂಬ ಕೂಲಾಗಿರಬೇಕು. ಇಂಥ ಪ್ಲೇಸ್ಗಳಲ್ಲಿ ಇದು ಚೆನ್ನಾಗಿ ಬೆಳೆಯುತ್ತೆ. ಬೆಂಗಳೂರು ಕ್ಲೈಮೇಟಲ್ಲಿ ಕೂಡ ಇದು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇವಾಗ ಈ ಗಿಡನ ನರ್ಸರಿಯಿಂದ ತಂದಾಗ ಮನೆಯಲ್ಲಿ ಹೇಗೆ ಕೇರ್ ಮಾಡೋದು ಅಂತ ಹೇಳ್ತೀನಿ. ಈ ಗಿಡ ನವಂಬರಿಂದ ನರ್ಸರಿಗೆ ಬರೋಕ್ಕೆ ಶುರುವಾಗುತ್ತೆ. ಈಗಾಗಲೇ ಕೆಲವು ನರ್ಸರಿಗಳಲ್ಲಿ ಬಂದಿದೆ. ನಮ್ಮನೆ ಹತ್ರ ಇರೋ ನರ್ಸರಿಯಲ್ಲಿ ರೆಡ್ ಕಲರ್ ಮಾತ್ರ ಇತ್ತು. ಕ್ರೀಮ್ ಕಲರ್ ಮತ್ತು ಪಿಂಕ್ ಬೇಕಾಗಿತ್ತು ನನಗೆ. ನೆಕ್ಸ್ಟ್ ಮಂತ್ ತರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ಗಿಡದಲ್ಲಿ ಈ ರೀತಿ ವೇರಿಗೇಟೆಡ್ ಲೀವ್ಸ್ ಇರೋದು ಸಿಗುತ್ತೆ. ಒಂದೇ ಎಲೆ ಮೇಲೆ ಈ ರೀತಿ 2 ಕಲರ್ ಇರುತ್ತೆ. ಈ ಗಿಡನ ನೀವು ನರ್ಸರಿಯಿಂದ ತಂದಾಗ ಈ ರೀತಿ ಕಲರ್ ಚೇಂಜ್ ಆಗಿರುತ್ತೆ. ಇನ್ನೂ ಕೆಲವು ಎಲೆಗಳು ಹಸಿರಾಗಿದ್ದರೆ ಡಿಸೆಂಬರ್ ಎಂಡ್ವರೆಗೆ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಈ ರೀತಿ ಪಾಟ್ಗಳಲ್ಲಿ ಹಾಕಿರ್ತಾರೆ. ಈ ರೀತಿ ಬ್ಲ್ಯಾಕ್ ಪಾಟಲ್ಲಿ ಹಾಕಿರ್ತಾರೆ. ಈ ಗಿಡನ ಯಾವತ್ತೂ ಪಾಲಿ ಬ್ಯಾಗಲ್ಲಿ ಹಾಕಿರಲ್ಲ. ಈ ಸೀಸನ್ ಮುಗಿಯೋ ತನಕ ಈ ನರ್ಸರಿ ಪಾಟಲ್ಲೇ ಬಿಡಬೇಕು. ಅದನ್ನು ರೀಪಾಟ್ ಮಾಡೋಕ್ಕೆ ಹೋಗಬಾರ್ದು. ರೀಪಾಟ್ ಯಾಕೆ ಮಾಡಬಾರ್ದು ಅಂದರೆ ಇದರದ್ದು ಬೇರ್ಗಳು ತುಂಬ ಸೆನ್ಸಿಟಿವ್ ಆಗಿರುತ್ತೆ. ನೀವೆಷ್ಟೇ ಚೆನ್ನಾಗಿ ರೀಪಾಟ್ ಮಾಡಿದ್ರೂ ಬೇರ್ಗಳು ಸ್ವಲ್ಪನಾದರೂ ಶೇಕ್ ಆಗೇ ಆಗುತ್ತೆ. ಈ ರೀತಿ ಕೆಂಪಾಗಿರೋ ಎಲೆಗಳೆಲ್ಲ ಇರುತ್ತಲ್ಲ, ಇದೆಲ್ಲ ನಿಧಾನವಾಗಿ ಡ್ರಾಪ್ ಆಗ್ತಾ ಬರುತ್ತೆ. ಎಲೆಗಳು ಡ್ರಾಪ್ ಆದರೆ ಇದೇ ಥರ ಕಲರ್ಫುಲ್ ಆಗಿರೋ ಎಲೆಗಳು ಬೇಕು ಅಂದರೆ ನೆಕ್ಸ್ಟ್ ವಿಂಟರ್ ಸೀಸನ್ ತನಕ ವೆಯ್ಟ್ ಮಾಡಬೇಕು. ಹಾಗಾಗಿ ನೀವು ನರ್ಸರಿಯಲ್ಲಿ ಗಿಡ ತಗೋಬೇಕಾದ್ರೆ ಪಾಟಲ್ಲಿರೋ ಅಂಥದ್ದೇ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಪಾಟ್ ನಿಮ್ಗೆ ಇಷ್ಟ ಆಗಲೇ ಇಲ್ಲ ಅಂದರೆ ಮನೆಯಲ್ಲಿ ಯಾವುದಾದ್ರೂ ಖಾಲಿ ಪಾಟ್ಗಳಿದ್ರೆ ಅದರೊಳಗೆ ಈ ಚಿಕ್ಕ ಪಾಟನ್ನು ಹಾಕಿಬಿಟ್ಟು ಇಡಬಹುದು. ಗಿಡನ ಪರ್ಚೇಸ್ ಮಾಡಬೇಕಾದ್ರೆ ಸರಿಯಾಗಿ ಚೆಕ್ ಮಾಡಿಬಿಟ್ಟು ತಗೋಬೇಕು. ಆ ಗಿಡದಲ್ಲಿ ಈ ರೀತಿ ಹೂವು ಇದೆಯಾ ನೋಡಿ ತಗೋಬೇಕು. ಈ ಹೂವು ಬಿದ್ದೋಗಿರಬಾರ್ದು ಅಥವಾ ಮುರಿದು ಹೋಗಿರಬಾರ್ದು. ಈ ಯೆಲ್ಲೋ ಕಲರ್ ಹೂವು ಕಾಣಿಸ್ತಾ ಇದೆಯಲ್ಲ, ಇದು ಚೆನ್ನಾಗಿರಬೇಕು. ಈ ಎಲೆಗಳ ಕಲರು ಎಷ್ಟು ದಿನ ತನಕ ಹೀಗೆ ಇರುತ್ತೆ ಅಂತ ನೀವು ಕೇಳ್ಬೋದು. ವಿಂಟರ್ ಸೀಸನ್ ಮುಗಿದು ಮಾರ್ಚ್ ತನಕ ಇದೇ ಕಲರ್ ಇರುತ್ತೆ. ಆಮೇಲೆ ಈ ಮೇಲ್ಗಡೆ ರೆಡ್ ಇರೋ ಎಲೆಗಳೆಲ್ಲ ನಿಧಾನವಾಗಿ ಡ್ರಾಪ್ ಆಗ್ತಾ ಬರುತ್ತೆ. ಹೊಸದಾಗಿ ಬರೋ ಎಲೆಗಳೆಲ್ಲ ಗ್ರೀನ್ ಆಗೇ ಬರುತ್ತೆ. ಕೆಲವು ಗಿಡಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ಕೂಡ ಈ ರೀತಿ ಅರ್ಧ ಹಸಿರಾಗಿರೋ ಎಲೆಗಳಿರುತ್ತೆ, ಅರ್ಧ ಕೆಂಪಿರೋ ಎಲೆಗಳಿರುತ್ತೆ.
ಪಾಟಲ್ಲಿ ಈ ಗಿಡನ ಬೆಳೆಸೋರು ಅದೇ ಪಾಟಲ್ಲಿ ಹಾಗೆ ಬಿಡ್ಬೋದು ಅಥವಾ ರೀಪಾಟ್ ಕೂಡ ಮಾಡ್ಬೋದು. ರೀಪಾಟ್ ಮಾಡೋರು ಜೂನ್ ತಿಂಗಳಲ್ಲಿ ಮಾಡ್ಕೋಬೋದು. ಎಲೆಗಳೆಲ್ಲ ಪೂರ್ತಿ ಡ್ರಾಪ್ ಆಗ್ತಾ ಬರುತ್ತೆ, ಆದರೆ ಏನೂ ತೊಂದರೆ ಇಲ್ಲ. ಹೊಸದಾಗಿ ಅದರಲ್ಲಿ ಆಗಸ್ಟಿಂದ ಚಿಗುರು ಬರೋಕ್ಕೆ ಶುರುವಾಗುತ್ತೆ. ನೆಲದ ಮೇಲೆ ಈ ಗಿಡನ ಹಾಕಿರೋರು ಅದಕ್ಕೆ ಏನು ಮಾಡೋ ಹಾಗಿಲ್ಲ, ಹಾಗೆ ಬಿಡಬೇಕು. ಈ ಗಿಡ ತೋರಿಸ್ತಾ ಇದ್ದೀನಲ್ಲ, ಇದರಲ್ಲಿ ಒಂದು ಎಲೆಗಳು ಇರಲಿಲ್ಲ, ಪೂರ್ತಿ ಡ್ರಾಪ್ ಆಗಿತ್ತು. ಇದನ್ನು ಇಲ್ಲಿ ಮಧ್ಯಕ್ಕೆ ಪೂರ್ತಿ ಕಟ್ ಮಾಡಿದ್ದೆ. ಜೂನಿಂದ ಇದರಲ್ಲಿ ಈ ರೀತಿ ಹೊಸ ಬ್ರಾಂಚಸ್ ಬರೋಕ್ಕೆ ಶುರುವಾಯಿತು. ಆಗಸ್ಟಿಂದ ಎಲೆಗಳು ಬರೋಕ್ಕೆ ಶುರುವಾಯಿತು. ಈ ಗಿಡನ ಕಟ್ಟಿಂಗಿಂದ ಬೆಳೆಯೋದು ತುಂಬ ಈಸಿ. ಸಮ್ಮರ್ ಮುಗಿದ ಮೇಲೆ ಈ ಗಿಡದ ಎಲೆಗಳೆಲ್ಲ ಉದುರುತ್ತಾ ಬರುತ್ತೆ. ಆವಾಗ ನೀವು ಆ ಗಿಡದಲ್ಲಿರೋ ಅಷ್ಟೂ ಕಟ್ಟಿಂಗ್ಗಳನ್ನ ನೀವು ಯೂಸ್ ಮಾಡ್ಕೋಬೋದು. ಈ ಗಿಡನ ಕಟ್ ಮಾಡಿದಾಗ ನಾನು ಅದರಲ್ಲಿರೋ ಕಟ್ಟಿಂಗ್ಗಳನ್ನೆಲ್ಲ ತಗೊಂಡು ಈ ರೀತಿ ನೆಟ್ಟಿದ್ದೆ. ಅದೆಲ್ಲ ಇವಾಗ ನೋಡಿ ಕಲರ್ ಚೇಂಜ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕೆಲವು ಕಟ್ಟಿಂಗ್ಗಳನ್ನ ಈ ರೀತಿ ಗ್ರೋ ಬ್ಯಾಗ್ಗಳಲ್ಲಿ ಹಾಕಿಟ್ಟಿದ್ದೆ. ಅದೆಲ್ಲ ಇವಾಗ ವಿಂಟರ್ ಸ್ಟಾರ್ಟ್ ಆದಮೇಲೆ ಕಲರ್ ಚೇಂಜ್ ಆಗ್ತಾ ಇದೆ. ನೀವು ಕಟ್ಟಿಂಗ್ಗಳನ್ನ ನೆಡೋಕ್ಕೆ ಮುಂಚೆ ಒಂದು ವಿಷಯ ನೆನ್ಪಿಟ್ಕೋಬೇಕು. ನೀವು ಯಾವ ಪಾಟಲ್ಲಿ ಆ ಕಟ್ಟಿಂಗ್ಗಳನ್ನ ನೆಡ್ತಾ ಇದ್ದೀರಾ ಅದೇ ಪಾಟಲ್ಲಿ 1 ವರ್ಷ ತನಕ ಹಾಗೆ ಬಿಡಬೇಕು. ನೆಕ್ಸ್ಟ್ ಜೂನಲ್ಲೇ ನೀವು ಅದನ್ನು ರೀಪಾಟ್ ಮಾಡಬೇಕು. ಮಧ್ಯದಲ್ಲಿ ನೀವು ರೀಪಾಟ್ ಮಾಡೋಕ್ಕೋದ್ರೆ ಎಲೆಗಳೆಲ್ಲ ಡ್ರಾಪ್ ಆಗುತ್ತೆ. ಕಟ್ಟಿಂಗ್ ನೆಡಬೇಕಾದ್ರೆ ಪಾಟ್ ಮಿಕ್ಸಿಂಗ್ ತುಂಬ ಸಿಂಪಲ್ ಆಗಿರೋದೇ ತಗೋಬೇಕು. ಮರಳು, ಮಣ್ಣು ಮತ್ತು ಗೊಬ್ಬರ 3 ಈಕ್ವಲ್ ಆಗಿ ತಗೋಬೇಕು. ಮರಳು ಸಿಗದೇ ಇರೋರು ಕೋಕೋಪೀಟ್ ಹಾಕೋಬೋದು. ಇನ್ನು ಫರ್ಟಿಲೈಸರ್ ವಿಷಯಕ್ಕೆ ಬಂದರೆ ಇದಕ್ಕೆ ಜಾಸ್ತಿ ಫರ್ಟಿಲೈಸರ್ ಹಾಕೋಂಗಿಲ್ಲ. ನೀವು ಯಾವುದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತೀರಾ ಅದನ್ನೇ ವರ್ಷದಲ್ಲಿ 2 ಸಲ ಲಿಕ್ವಿಡ್ ಮಾಡಿಬಿಟ್ಟು ಹಾಕಬೇಕು. ಎಲೆಗಳು ಈ ರೀತಿ ಕಲರ್ ಚೇಂಜ್ ಆದಮೇಲೆ ಯಾವುದೇ ಫರ್ಟಿಲೈಸರ್ ಹಾಕೋಂಗಿಲ್ಲ. ಹಾಕಿದರೆ ಈ ಎಲೆಗಳೆಲ್ಲ ಡ್ರಾಪ್ ಆಗುತ್ತೆ. ನೀರಿನ ಬಗ್ಗೆ ಹೇಳೋದಾದರೆ ಇದಕ್ಕೆ ಡೈಲಿ ನೀರು ಕೊಡಬೇಕು, ಆದರೆ ಓವರ್ ವಾಟರಿಂಗು ಆಗಬಾರ್ದು. ಮಣ್ಣು ತುಂಬ ಡ್ರೈ ಆಗೂ ಇರಬಾರ್ದು. ಯಾವಾಗಲೂ ಮಣ್ಣಲ್ಲಿ ತೇವಾಂಶ ಇರಬೇಕು. ನೀರು ತುಂಬ ಜಾಸ್ತಿ ಆದರೂ ಎಲೆಗಳು ಉದುರುತ್ತೆ, ಮಣ್ಣು ತುಂಬ ಡ್ರೈ ಆಗಿದ್ರೂ ಎಲೆಗಳು ಉದುರುತ್ತೆ. ಮಣ್ಣಲ್ಲಿ ಯಾವಾಗಲೂ ಮಾಯ್ಸ್ಟ್ ಇರೋ ಥರ ನೋಡ್ಕೋಬೇಕು. ಈ ಗಿಡಕ್ಕೆ ಬಿಸಿಲು ಮತ್ತು ನೆರಳು 2 ಈಕ್ವಲ್ ಆಗಿರಬೇಕು. ಈ ಪಾಯಿಂಸೆಟಿಯಾ ಗಿಡ ತುಂಬ ಬ್ರೈಟಾಗಿ ಕಲರ್ಫುಲ್ಲಾಗಿ ಕಾಣಿಸ್ಬೇಕಾದ್ರೆ ನೀವು ಆ ಪಾಟನ್ನು ಯಾವ ಪ್ಲೇಸಲ್ಲಿ ಇಡ್ತಾ ಇದ್ದೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಬಿಸಿಲು ಇರಬಾರ್ದು, ತುಂಬ ನೆರಳು ಇರಬಾರ್ದು, ಅಂಥ ಜಾಗದಲ್ಲಿ ಇಡಬೇಕು. ಈ ಪಾಯಿಂಸೆಟಿಯಾ ಗಿಡಗಳು ಇನ್ನೇನು ನೆಕ್ಸ್ಟ್ ಮಂತಿಂದ ನರ್ಸರಿಗೆ ಬರೋಕ್ಕೆ ಶುರುವಾಗುತ್ತೆ. ನೀವು ಡಿಸೆಂಬರಲ್ಲಿ ಕೂಡ ತೊಗೋಬೋದು. ಮಾರ್ಚ್ ಏಪ್ರಿಲ್ ತನಕ ಆ ಗಿಡಗಳಲ್ಲಿ ಎಲೆಗಳು ಇದೇ ರೀತಿ ಕಲರ್ಫುಲ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ಈ ಪಾಯಿಂಸೆಟಿಯಾ ಗಿಡದ ಬಗ್ಗೆ ನನಗೆ ಗೊತ್ತಿರೋ ಎಲ್ಲ ವಿಷಯಗಳನ್ನೂ ಹೇಳಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.